ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮ್ ಟಾಕ್ಸ್. ಈ ವಾರ ಕೂಡ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಟಾಕ್ಸಿಕ್ ಸಿನಿಮಾ ಪೋಸ್ಟ್ ಪೋನ್ ಆಗೋದ್ರ ಜೊತೆಗೆ ಸಸ್ಪೆಂಡ್ ಕೂಡ ಆಗ್ಬಿಟ್ಟಿದೆ. KGF 3 ಅಜಿತ್ ಕುಮಾರ್ ಎಂಟ್ರಿ ಫೈನಲ್ ಆಗಿ ತಮಿಳ್ ರಾಕರ್ಸ್ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡ್ತಿದೆ. ಶುರು ಮಾಡೋಣಾಗಿದ್ರೆ ದರ್ಶನ್ ಫ್ಯಾನ್ಸ್ ಗಳೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದಾರೆ ದರ್ಶನ್ ಅವರು ರಿಲೀಸ್ ಆಗೋವರೆಗೂ ನಾವು ಯಾವ ಸಿನಿಮಾಗಳನ್ನ ನೋಡೋದಿಲ್ಲ ಅಂತ. ಇದರಿಂದಾಗಿ ಧ್ರುವ ಸರ್ಜಾ ಅವರ ಮಾರ್ಟೆನ್ ಸಿನಿಮಾಗೆ ದೊಡ್ಡ ಹೊಡೆತ ಬೀಳೋ ತರ ಕಾಣಿಸ್ತಾ ಇದೆ. ಅವ್ರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿರುವಂತ ಸಲಾರ್ ಸಿನಿಮಾ ಜಪಾನ್ ಲ್ಯಾಂಗ್ವೇಜ್ ಗೆ ಡಬ್ ಆಗಿ ರಿಲೀಸ್ ಆಗಿ ಇವತ್ತಿಗೆ 7 ದಿನ ಆಗಿದೆ. ಟೋಟಲ್ ಕಲೆಕ್ಷನ್ ಬಂದ್ಬಿಟ್ಟು 76 ಕೋಟಿ ಕಲೆಕ್ಷನ್ ಮಾಡಿದೆ. ಜವಾನ್ ಸಿನಿಮಾ ಔಟ್ ಆಫ್ ಕಂಟ್ರಿ ಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದ್ಯೋ ಅದನ್ನೇ ಬ್ರೇಕ್ ಮಾಡ್ಬಿಟ್ಟಿದೆ ಈ ಸಲಾರ್. ಬಿಕಾಸ್ ಈ ಸಿನಿಮಾ ಎ ರೇಟೆಡ್ ಆಗಿದೆ, ಜೊತೆಗೆ ತುಂಬಾ ವೈಲೆನ್ಸ್ ಕೂಡ ಇದೆ. ಇದನ್ನ ಲೈಕ್ ಮಾಡ್ತಾ ಇದಾರೆ ಜಪಾನ್ ಪೀಪಲ್. ಇನ್ನು ಪ್ರಶಾಂತ್ ನೀಲ್ ಅವರ KGF 3 ಡೈರೆಕ್ಷನ್ ಮಾಡ್ತಿದೀವಿ ಅಂತ ಒಂದು ವಿಡಿಯೋದಲ್ಲಿ ಅಫಿಷಿಯಲ್ ಆಗಿ ಅವರೇ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಟಾಕ್ಸಿಕ್ ಮುಗಿಬೇಕು. ಟಾಕ್ಸಿಕ್ ಒಂದು ದೊಡ್ಡ ಕರ್ಮಕಾಂಡ ಆಗ್ಬಿಟ್ಟಿದೆ. ಅದು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಇನ್ನು KGF 3 ಒಳಗಡೆ ಅಜಿತ್ ಕುಮಾರ್ ಅವರು ಎಂಟ್ರಿ ಕೊಡ್ತಾ ಇದಾರೆ ಆಸ್ ಅ ವಿಲ್ಲನ್ ಅಂತ ದೊಡ್ಡ ರೂಮರ್ ನ ತಮಿಳ್ನಾಡು ಕಡೆಯಿಂದ ಹಬ್ಬಿಸ್ತಾ ಇದಾರೆ. ಅದಲ್ದಿನ ಉಂಬಾಳೆ ಬ್ಯಾನರ್ಸ್ ಒಳಗಡೆ ಅಜಿತ್ ಕುಮಾರ್ ಅವರು 2 ಸಿನಿಮಾಗೆ ಸೈನ್ ಮಾಡಿದ್ದಾರೆ ಅಂತಾನು ಕೂಡ ಹೇಳ್ತಾ ಇದಾರೆ. ಇದೆಲ್ಲ ಜಸ್ಟ್ ರೂಮರ್ಸ್ ಅಷ್ಟೇನೆ. ಯಾವುದೇ ರೀತಿಯ ಕನ್ಫರ್ಮೇಶನ್ ಉಂಬಾಳೆ ಬ್ಯಾನರ್ಸ್ ಆಗ್ಲಿ ಅಥವಾ ಪ್ರಶಾಂತ್ ನೀಲ್ ಅವರಾಗ್ಲಿ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಇದನ್ನ ಜಸ್ಟ್ ರೂಮರ್ಸ್ ಅಂತ ತಿಳ್ಕೊಂಡ್ರೆ ಸಾಕಪ್ಪ. ಇನ್ನು ರಜನಿಕಾಂತ್ ಅವರ ಕೂಲಿ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಲೋಕೇಶ್ ಕನಕರಾಜ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ನಾಗಾರ್ಜುನ ಎಂಟ್ರಿ ಕೊಡ್ತಾ ಇದ್ದಾರೆ ಆಸ್ ಅ ವಿಲ್ಲನ್ ಅಂತ ಗಾಸಿಪ್ ಗಳು ಬರ್ತಾ ಇದೆ. ಬಟ್ ಇದು ಕೂಡ ಕನ್ಫರ್ಮ್ ಆಗಿಲ್ಲ. ಆಸ್ ಅ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಸೊ ಇನ್ನು ಫೈನಲ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾ ಕಡೆ ಬರೋದಾದ್ರೆ ಈ ಸಿನಿಮಾ ಈಗ ದೊಡ್ಡ ಗಂಡಾಂತರದಲ್ಲಿದೆ. ಇವಾಗ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಮುಂದೆ ಹೋಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮೂವಿಗೆ ಒಂದು ದೊಡ್ಡ ಗಂಡಾಂತರನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಲಾಯರ್ಸ್. ಪೀಣ್ಯದ ಪ್ಲಾಂಟೇಶನ್ ಅನ್ನೋ ಒಂದು ಜಮೀನ್ ಹತ್ರ 20 ಎಕರೆಲಿ ಟಾಕ್ಸಿಕ್ ಸಿನಿಮಾದ ದೊಡ್ಡ ಸೆಟ್ ನ ರೆಡಿ ಮಾಡಿದ್ದಾರೆ. ಈ ಜಮೀನಲ್ಲಿ ಸೆಟ್ ಹಾಕಿರೋದು ಇಲ್ಲಿಗಲ್ ಅಂತ ಯಾರೋ ಒಬ್ಬ ಲಾಯರ್ ಇದನ್ನ ಕೇಸ್ ಹಾಕ್ಬಿಟ್ಟಿದ್ದಾನೆ. ಜೊತೆಗೆ ಸ್ಟೇ ಆರ್ಡರ್ ಕೂಡ ತಂದ್ಬಿಟ್ಟಿದ್ದಾನೆ. ಇದರಿಂದಾಗಿ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಜೊತೆಗೆ ಪೋಸ್ಟ್ ಪೋನ್ ಆಗುವಂತ ಸಿಚುವೇಶನ್ ಕಾಣಿಸ್ತಾ ಇದೆ. ಇದರಿಂದಾಗಿ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಈಗ ಅಫಿಷಿಯಲ್ ಆಗಿ ಸ್ಟಾಪ್ ಆಗಿದೆ. ಬಟ್ ಲಂಡನ್ ಅಲ್ಲಿ ನಡೀತಾ ಇರುವಂತ ಶೆಡ್ಯೂಲ್ ಆಲ್ರೆಡಿ ನಡೀತಾ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಈ ಪೀಣ್ಯದ ಸೆಟ್ ಏನ್ ಹಾಕಿದ್ರು ಇದಕ್ಕೆ ಸ್ಟೇ ಆರ್ಡರ್ ತಂದ್ಬಿಟ್ಟಿದ್ದಾರೆ. ಇಲ್ಲಿ ಶೂಟಿಂಗ್ ಮಾಡಂಗಿಲ್ಲ ಅಂತ ಆಲ್ರೆಡಿ ಸೆಟ್ ಕಿಟ್ ಎಲ್ಲ ಹಾಕಿ ಮುಕ್ಕಾಲ್ ಭಾಗ ಮುಗಿಸ್ಬಿಟ್ಟಿದ್ದಾರೆ. ಇವಾಗ ಕಿರಿಕಿರಿ ಮಾಡ್ತಾ ಇದಾರೆ. ಕಮಿಷನ್ ಅನ್ನೋದು ಸಿಗ್ಬೋದಾ ಅಂತ ನಾಲ್ಗೆ ಬಿಡ್ತಾವ್ರೆ. ಜೊತೆಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಶ್ರುತಿ ಹಾಸನ್ ಅವರು ಕೂಡ ಇರ್ತಾರೆ ಅಂತ ಆವಾಗಿಂದನೂ ಇನ್ಫಾರ್ಮೇಶನ್ ಇತ್ತು. ಬಟ್ ಹೀರೋಯಿನ್ ಆಗಿ ಕಿಯಾರಾ ಅಡ್ವಾಣಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅಫಿಷಿಯಲ್. ಶ್ರುತಿ ಹಾಸನ್ ಅವರ ಕ್ಯಾರೆಕ್ಟರ್ ಇವಾಗ ರಿವೀಲ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಇವರು CBI ಆಫೀಸರ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಯಶ್ ಅವರ ಆಪೋಸಿಟ್ ಅಲ್ಲಿ ಇವರು ಶ್ರುತಿ ಹಾಸನ್ ಅವರು ಇರ್ತಾರೆ ಅಂತ ಇನ್ಫಾರ್ಮೇಶನ್ ಅಲ್ಲ, ಇದನ್ನು ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಇನ್ನು ಪ್ರಶಾಂತ್ ನೀಲ್ ಅವರು ಹೇಳ್ತಾ ಇದ್ದಾರೆ NTR ಅವರ ಪ್ರಾಜೆಕ್ಟ್ ನ ಸ್ವಲ್ಪ ಮುಂದಕ್ಕೆ ಹಾಕ್ತಾ ಇದೀನಿ. ಸದ್ಯಕ್ಕೆ ಈಗ NTR ಸಿನಿಮಾ ಮಾಡೋದಕ್ಕಾಗಲ್ಲ ಅಂತ. ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಕೂಡ ಆಗಿತ್ತು. ಕೆಲವೊಂದಷ್ಟು ರೂಮರ್ಸ್ ಗಳು ಬಂದಿದ್ವು. ಬಟ್ ಇವಾಗ ಪ್ರಶಾಂತ್ ನೀಲ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ NTR ಸಿನಿಮಾನ ಮಾಡ್ತಾ ಇಲ್ಲ, ನಾನು ಪೋಸ್ಟ್ ಪೋನ್ ಮಾಡ್ತಾ ಇದ್ದೀನಿ. KGF ಯೂನಿವರ್ಸ್ ನ ಕಂಟಿನ್ಯೂ ಮಾಡೋದು ಸಲುವಾಗಿ ಅಂತ. ಇನ್ನು ಶಿವಣ್ಣ ಅವರ 131ನೇ ಸಿನಿಮಾ ಆಗಸ್ಟ್ ಇಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಫಿಷಿಯಲ್ ಆಗಿ. ಕಾರ್ತಿಕ್ ಅದ್ವೈತ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾನ. ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ. ಆಗಸ್ಟ್ ಇಂದ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನು ವಿಜಯ್ ದೇವರಕೊಂಡ ಅವರ 12ನೇ ಸಿನಿಮಾ ರೆಡಿ ಆಯ್ತು. ಅಫಿಷಿಯಲ್ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಇವರು ಕಾಪ್ ಆಗಿ ಕಾಣಿಸ್ತಾರೆ, ಅಂದ್ರೆ ಪೊಲೀಸ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಇದೇ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿರೋದು. ಇನ್ನು ವಿಕ್ರಮ್ ಅವರ ತಂಗಲಾನ್ ಸಿನಿಮಾ ಬರ್ತಾ ಇದೆ ಇದೇ ಆಗಸ್ಟ್ 15ಕ್ಕೆ. ಈ ಸಿನಿಮಾಗೆ US ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ, ಅಂದ್ರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂತ ಸಿನಿಮಾ. ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಸಿಗ್ತಾ ಇರೋದೇನಪ್ಪಾ ಅಂದ್ರೆ KGF ಅಂದ್ರೆ ಸಿನಿಮಾ ಅಲ್ಲ, ಕೋಲಾರ್ ಗೋಲ್ಡ್ ಫೀಲ್ಡ್ ಯಾವ ರೀತಿ ಸೃಷ್ಟಿ ಆಯ್ತು ಅದಕ್ಕಿಂತ ಮುಂಚೆ ನಡೆದಿರುವಂತ ಬ್ರಿಟಿಷ್ ಕಾಲದಲ್ಲಿ ಆ KGF ಅಂದ್ರೆ ಆ ಕೋಲಾರ್ ಗೋಲ್ಡ್ ಫೀಲ್ಡ್ ಏನೇನೆಲ್ಲ ಕರ್ಮಕಾಂಡಗಳು ಸೃಷ್ಟಿಯಾಗಿದಾವ ಅದ್ರ ಮೇಲೆ ಬೇಸ್ಡ್ ಆಗಿ ಬರ್ತಾ ಇರೋ ಸಿನಿಮಾ ಅಂತಾನು ಕೂಡ ರೂಮರ್ಸ್ ಗಳು ಸಿಗ್ತಾ ಇದಾವೆ. ಟ್ರೈಲರ್ ಕೂಡ ನೋಡಿದೀನಿ, ರಿವ್ಯೂನು ಕೂಡ ಮಾಡಿದೀನಿ. ಚಿನ್ನದ ಬಗ್ಗೆನೇ ಆಗ್ತಾ ಇರೋದು ಈ ಸಿನಿಮಾ. ಬಟ್ KGF ಅಲ್ಲಿ ಆಗೋದು ಅಂತ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ. ಯಾವುದಕ್ಕೂ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಕನ್ಫರ್ಮ್ ಮಾಡೋದು ಒಳ್ಳೇದು. ಇನ್ನು ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಟೋಟಲ್ ಆಗಿ ಕರ್ನಾಟಕದಲ್ಲಿ 400 ಸ್ಕ್ರೀನ್ ಗಳು ರೆಡಿ ಆಗಿದಾವೆ. ಈಗ ರಿಲೀಸ್ ಆಗೋದು ಇನ್ನೊಂದಷ್ಟು ದಿನ ಅನ್ನೋಷ್ಟರಲ್ಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಫೈನಲ್ ಆಗಿ ಕಾಂತಾರ ಚಾಪ್ಟರ್ 1 ಈ ಸಿನಿಮಾದ ಶೂಟಿಂಗ್ ಇನ್ನೊಂದು 3-4 ವಾರಗಳು ಅಷ್ಟೇ ಇರೋದು. ಅದಾದ ತಕ್ಷಣ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಸಡನ್ ಆಗಿ ಒಂದು ಸಣ್ಣ ಟೀಸರ್ ಕೂಡ ಬರೋದಾದಂತ ಸಾಧ್ಯತೆ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ನಾನ್ ಲೈಕ್ ಮಾಡ್ತಾರೋ ಪ್ರಕಾರ ಈ ಸಿನಿಮಾ ಇದೇ ಇಯರ್ ಒಳಗಡೆ ರಿಲೀಸ್ ಆಗ್ಬೋದು ಅಥವಾ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ರಿಲೀಸ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಇನ್ನು ರಾಮ್ ಚರಣ್ ಅವರ 16ನೇ ಸಿನಿಮಾ, ಇದೇ ಸಿನಿಮಾದಲ್ಲಿ ಶಿವಣ್ಣ ಅವರು ಕ್ಯಾಮಿಯೋ ಕೊಡ್ತಾ ಇರೋದು. ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅಫಿಷಿಯಲ್ ನ್ಯೂಸ್ ಇದು. ಇನ್ನು ಪ್ರಭಾಸ್ ನ ರಾಜ ಸಾಬ್ ಸಿನಿಮಾ ಕಡೆ ಬರೋದಾದ್ರೆ ಇವತ್ತು ಸಾಯಂಕಾಲ 5:03 ಕರೆಕ್ಟ್ ಆಗಿ ದಿ ರಾಜ ಸಾಬ್ ಮೂವಿ ಟೀಮ್ ಕಡೆಯಿಂದ ಒಂದು ಸಣ್ಣ ಗ್ಲಿಮ್ಸ್ ಬರುತ್ತೆ, ರೆಡಿ ಆಗಿರಿ. ಪ್ರಭಾಸ್ ನ ಈ ಸಿನಿಮಾದಲ್ಲಿ ಫುಲ್ ವೈಲೆನ್ಸ್ ಆಗಿ ಫುಲ್ ಆಕ್ಷನ್ ಆಗಿ ನೋಡೋದಕ್ಕಂತೂ ಆಗಲ್ಲ. ಇದೊಂದು ಕಮರ್ಷಿಯಲ್ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ. ಫೈಟ್ ಗೀಟ್ ಇರ್ತವೆ, ಬಟ್ ಪ್ರಭಾಸ್ ನ ಈ ಸಿನಿಮಾದಲ್ಲಿ ಬಿಗ್ ಮ್ಯಾಸಿವ್ ಡ್ಯಾನ್ಸ್
ನೈಸರ್ ಆಗಿ ನೋಡಬಹುದು ಅಂತ ಕೆಲವೊಂದಷ್ಟು ರೋಮರ್ ಗಳು ಸಿಗ್ತಾ ಇದೆ. ಸೊ ಈ ಸಿನಿಮಾ ಎ ರೇಟೆಡ್ ಅಂತೂ ಆಗಿರಲ್ಲ. ಹೋಪ್ ಯು ಲೈಕ್ ಇಟ್. ವಿನಯ್ ರಾಜ್ಕುಮಾರ್ ಅವರು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಬರೀ ಕ್ಲಾಸ್ ಸಿನಿಮಾಗಳನ್ನೇ ಮಾಡ್ಕೊಂಡ್ ಬರ್ತಾ ಇದಾರೆ. ಎಲ್ಲ ಸಪ್ಪೆ ಆಗಿರ್ತದೆ. ಲಾಸ್ಟ್ ಟೈಮ್ ರಿಲೀಸ್ ಆದಂತ ಒಂದು ಸರಳ ಪ್ರೇಮ ಕಥೆ ಸೂಪರ್ ಡೂಪರ್ ಹಿಟ್ ಆಯ್ತು. ಬಿಕಾಸ್ ಆ ಲವ್ ಸ್ಟೋರಿ ಆ ರೀತಿ ಕನೆಕ್ಟ್ ಆಗುತ್ತಲ್ಲ, ಎಲ್ಲೆಲ್ಲೋ ಸುತ್ಕೊಂಡ್ ಬಂದು ಇಲ್ಲೇ ಕನೆಕ್ಟ್ ಆಗುತ್ತಲ್ಲ, ಅದನ್ನ ನೋಡಿದಂತ ಫ್ಯಾನ್ಸ್ ಗಳು ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ರು, ವಾವ್ ಅಂತ. ಬಟ್ ಇವಾಗ ಇವ್ರದೊಂದು ಪೆಪೆ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಫೈನಲ್ ಆಗಿ ಆಕ್ಷನ್ ಜಬರ್ದಸ್ತ್ ಆಗಿರ್ತದೆ ಅಂತ ಸಿನಿಮಾದ ಡೈರೆಕ್ಟರ್ ರಿವೀಲ್ ಮಾಡಿದ್ದಾರೆ. ಜೊತೆಗೆ ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ ಸೆನ್ಸರ್ ಬೋರ್ಡ್ ಅವರು. ಅಂದ್ರೆ ಇದು ಬಿಗ್ ಮ್ಯಾಸಿವ್ ಆಕ್ಷನ್ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ. ವಿನಯ್ ರಾಜ್ಕುಮಾರ್ ಅವರು ಮೊದಲನೇ ಬಾರಿಗೆ ಆಕ್ಷನ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಪೆಪೆ ಇನ್ನೇನು ಈ ಸಿನಿಮಾನು ಕೂಡ ಇದೇ ವರ್ಷದಲ್ಲಿ ರಿಲೀಸ್ ಆಗುತ್ತೆ, ಅಕ್ಟೋಬರ್ ತಿಂಗಳಲ್ಲಿ ಅಂತ ಗಾಸಿಪ್ ಗಳಿದ್ದಾವೆ. ನೋಡೋಣ. ಸೊ ಫೈನಲ್ ಆಗಿ ಉಪೇಂದ್ರ ಅವರ UI ಸಿನಿಮಾ ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಆಯ್ತು. ಸೆಪ್ಟೆಂಬರ್ 12ನೇ ತಾರೀಕಿಗೆ ಈ ಸಿನಿಮಾ ಅಫಿಷಿಯಲ್ ಆಗಿ ಕರ್ನಾಟಕದಲ್ಲಿ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಇನ್ನು ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ತಲೆನೋವಾಗಿದೆ ಅಂತ ತಮಿಳ್ ರಾಕರ್ಸ್ ಗೊತ್ತಿದೆಯಲ್ಲ ನಿಂಗೆ. ಇವತ್ತು ರಿಲೀಸ್ ಆಗಿದ್ದ ಸಿನಿಮಾ ಇವತ್ತು ಸಾಯಂಕಾಲನೇ ಸಿಗುತ್ತೆ ಇವ್ರ ವೆಬ್ಸೈಟ್ ಮುಖಾಂತರ. ಈ ವೆಬ್ಸೈಟ್ ನ ಹ್ಯಾಂಡಲ್ ಮಾಡ್ತಿದ್ದಂತ ಅಡ್ಮಿನ್ ನ ಅರೆಸ್ಟ್ ಮಾಡಿದ್ದಾರೆ. ಕೇರಳದ ತಿರುವನಂತಪುರಂ ನಲ್ಲಿ ಧನುಷ್ ಒಂದು ಸಿನಿಮಾ ರಿಲೀಸ್ ಆಗಿದೆ, ರಾಯನ್ ಅಂತ. ಈ ಸಿನಿಮಾನ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡ್ ಮಾಡೋ ಅಂತ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಟಿದ್ದಾರೆ. ಇವನ್ ಹೆಸರು ಸ್ಟೀಫನ್ ರಾಜ್ ಅಂತ. ಸೊ ಪೊಲೀಸ್ ಅವರು ಬಡದು ಚೆನ್ನಾಗಿ ಬಾಯ್ ಬಿಡಿಸ್ಬಿಟ್ಟಿದ್ದಾರೆ, ಒಪ್ಕೊಂಡಿದ್ದಾನೆ ನಾನೇ ತಮಿಳ್ ರಾಕರ್ಸ್ ಅಡ್ಮಿನ್ ಅಂತ. ಇನ್ ಮುಂದೆ ಪ್ರೊಡ್ಯೂಸರ್ ಗೆ ಸ್ವಲ್ಪ ರಿಲೀಫ್ ಆಗ್ಬಹುದು ಇವನನ್ನ ಅರೆಸ್ಟ್ ಮಾಡಿದ್ಮೇಲೆ. ಇನ್ನ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ KGF ಅಲ್ಲಿ ಆಕ್ಟ್ ಮಾಡಿರುವಂತ ಹೀರೋಯಿನ್ ಶ್ರೀನಿಧಿ ಶೆಟ್ಟಿ ಅವರು ಫಸ್ಟ್ ಟೈಮ್ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಅವ್ರದ್ದು ಕೋಬ್ರಾ ಅಂತ ಒಂದು ಸಿನಿಮಾ ಬಂದಿತ್ತು, ವಿಕ್ರಮ್ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ರು ತಮಿಳ್ ಸಿನಿಮಾದಲ್ಲಿ. ಇದೀಗ ಕನ್ನಡದಿಂದ ತಮಿಳ್ ಹೋಗಿ ತಮಿಳಿಂದ ತೆಲುಗು ಹೋಗ್ತಾ ಇದಾರೆ. ನಾನೇ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದಾರೆ. ಸಿನಿಮಾದ ಹೆಸರು ಇಟ್ 3. ಇಟ್ 1, 2 ನೋಡಿದಿರಾ? ಇನ್ನ ಇಟ್ 3 ಬರ್ತಾ ಇದೆ. ಈ ಸಿನಿಮಾದಲ್ಲಿ ನಾನಿ ಜೊತೆಗೆ ಶ್ರೀನಿಧಿ ಶೆಟ್ಟಿ ಅವರು ಆಕ್ಟ್ ಮಾಡ್ತಾ ಇದಾರೆ ಅಫಿಷಿಯಲ್ ಆಗಿ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದೀನಿ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.